ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದತ್ತ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಹಾಳಾದ ಕೆಮ್ಮು ಒಳ್ಳೆ ಸ್ಟ್ರಾಟಜಿ ಮಾಡೋ ಟೈಮ್ಗೆ ಬರುತ್ತೆ. ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಪುಟ್ಟಿ ನೆತ್ತೆ ಮಾತಾಡೋ, ಮಾವ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಬಿಡು. ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ದತ್ತ, ನಾನೇ ತರ್ತೀನಿ. ನಮಸ್ಕಾರ. ಓಹೋ, ಇದಕ್ಕೇನಾ ಅಮ್ಮ ನಿಧಾನಕ್ಕೆ ಮಾತಾಡು ಅಂದಿತ್ತು? ಮಾಧವ್ ಅವರೇ, ಇವಳು ನನ್ನ ಮಗಳು ಸಂಧ್ಯಾ ಅಂತ. ಓ, ನಿಮ್ಮ ಮಗಳ? ಹ್ಞೂ, ಆದರೆ ಮಗಳು ಅಂತ ಹೇಳ್ಕೊಳಕ್ಕೆ ಇವ್ರಿಗೇನು ಹೆಮ್ಮೆ ಇಲ್ಲ. ಏನಮ್ಮ, ಇವ್ರ ಅಡುಗೆ ಮನೆ ಬುಕ್ಕಿಂತ ಸೀದಾ ಮನೆಗೆ ಬಂದಿದ್ದಾರೆ. ಬುಕ್ಕ? ತುಳಸಿಯವರೇ, ನಿಮ್ಮ ಮಾವ ಸ್ವಲ್ಪ ಕೆಮ್ತಾ ಇದ್ರು, ಅದಕ್ಕೆ ನೀರು ತಗೊಂಡು ಹೋಗೋಣ ಅಂತ ಬಂದೆ. ತಂದ್ಕೊಟ್ಟೆ. ಬನ್ನಿ, ನಮ್ಮ ಚೆಸ್ ಮ್ಯಾಚ್ ನೋಡ್ಬೋದಂತೆ. ಏನೇನು ಮುಗಿತಾ ಬಂತು. ಆ ಮುತ್ಕಂಗೆ ಚೆಸ್ ಒಂದು ಕಮ್ಮಿ ಆಗಿತ್ತು. ನಡೀರಿ. ಸಂಧ್ಯಾ, ಮಾಧವ್ ಅವರೇ, ನೀವು ಹೋಗಿ ಮುಂದುವರಿಸಿ. ಇವಳು ನನ್ನ ಜೊತೆನೇ ಇರ್ತಾಳೆ. ನೀರು ತಂದ್ಕೊಟ್ಟೆ, ನೀನು ಬಾ. ಮಾಧವ್ ಅವರೇ, ಸಂಧ್ಯಾ ಬಂದಿರೋ ವಿಚಾರ ಮಾವನವ್ರಿಗೆ ಹೇಳಬೇಡಿ ದಯವಿಟ್ಟು. ಏನಮ್ಮ ನಿಂಬ ಯಾಕೆ? ತುಂಬ ಸಂಸ್ಕಾರವಂತೆ ಕಣಮ್ಮ. ನಮ್ಮ ದೀಪು ಈ ಮನೆಗೆ ಬರೋದಕ್ಕೆ ಪುಣ್ಯ ಮಾಡಿರಬೇಕು ಅಲ್ವೇನ್ರಿ? ಹೌದ್ರಿ, ನಾವು ಹೊಡ್ತೀವಿ. ಬೇರೆ ಯಾರೋ ಹೇಳೋಕೆ ಮೊದಲು ಮಾವನಿಗೆ ನಾನೇ ಈ ವಿಷಯ ತಿಳಿಸ್ಬೇಕು. ಏನಾಗಿದೆ ಚಿಕ್ಕಮ್ಮನಿಗೆ? ನನಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಒಪ್ಕೊಂಡ್ರು? ಅಭಿ, ನಿಮ್ಮ ಭಾವಿ ಮಾವನ್ಗೆ ನಮ್ಮ ಮನೆಯೆಲ್ಲ ತೋರಿಸಿದ್ಯಾ? ಏನಂದ್ರು? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ನೀವಿಲ್ಲ ಅಂದಿದ್ರೆ ಇದು ಯಾವುದೂ ಆಗ್ತಿರಲಿಲ್ಲ. ನಾಳೆ ನನ್ನ ಎಂಗೇಜ್ಮೆಂಟ್ ಅಂದರೆ ಐ ಕಾಂಟ್ ಬಿಲೀವ್ ದಿಸ್. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.
ಹೀಗೆ ಎಮೋಷ್ನಲ್ ಆಗ್ತಿರ್ತೀಯೋ ಅಥವಾ ನಾಳೆಗೇನಾದರೂ ಶಾಪಿಂಗ್ ಮಾಡೋದಿದೆಯೋ? ಎಲ್ಲ ರೆಡಿಮೇಡ್ ಬೇಕು, ಇವಾಗಲೇ ಹೇಳ್ತಾ ಇದ್ದೀನಿ. ಬ್ರೋ, ನನ್ನ ಅಣ್ಣನ ಎಂಗೇಜ್ಮೆಂಟ್ಗೆ ನಾನು ಏನು ಹಾಕೋತೀನಿ ಅಂತ ನೋಡೋಕ್ಕೆ ನನ್ನ ಇನ್ಸ್ಟಾ ಫಾಲೋವರ್ಸ್ ಎಲ್ಲ ಕಾಯ್ತಿದ್ದಾರೆ. ನಡಿ. ಕೋತೀನಿ ತಂದು. ಚಿಕ್ಕಮ್ಮ ಒಂದು ನಿಮಿಷ. ವಾ ಅಭಿ, ಏನೋ ಮಾತಾಡಬೇಕು ಅಂತ ಹೇಳಿದೆ, ನಾನು ಕೇಳೋದನ್ನೇ ಮರ್ತ್ಬಿಟ್ಟೆ. ಹೇಳು. ಅಲ್ಲ ಚಿಕ್ಕಮ್ಮ, ಅವ್ರ ಮನೆಗೆ ಹೋದಾಗ ಕ್ಲಿಯರ್ ಆಗಿ ಸಂಬಂಧ ಬೇಡ ಅಂತ ಹೇಳಿದ್ನಲ್ಲ ನಾನು. ಸ್ಟಿಲ್ ಎಂಗೇಜ್ಮೆಂಟ್ಗೆ ಹೋಗಿ ಅಂತಿದ್ದೀರಾ? ಅವ್ರ ಮನೆಗೆ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನು ನನಗಿರಲಿಲ್ಲ ಅಭಿ. ಆದರೆ ಸಡನ್ನಾಗಿ ಪೂರ್ಣಿ ಅವ್ರ ಮನೆಗೆ ಹೋಗಿದ್ದು ಅಭಿನ ಕರೆಯೋಕ್ಕೆ. ಕರ್ಕೊ ಬರ್ತೀನಿ ಅಂತ ಹೀಗೆ ಗೇಮ್ ಮಾಡಿದ್ದು ತಪ್ಪಲ್ವ ಅವರು? ನಿಮಗೂ ನಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲನೂ ಗೊತ್ತು. ಆ ಮನುಷ್ಯ ಎಷ್ಟು ಕನ್ನಿಂಗ್ ಅಂತ ಅದು ಗೊತ್ತು. ಇವತ್ತು ಅವನು ಅಷ್ಟೆಲ್ಲ ನಾಟಕ ಮಾಡಿದ್ದೋ, ಒಳ್ಳೆ ಒಂಥರ ಆಡಿದ್ದೋ ತನ್ನ ಕೆಲಸ ಆಗಲಿ ಅಂತ ಅಷ್ಟೇ ಚಿಕ್ಕಮ್ಮ. ಅದು ಹಾಗಲ್ಲ ಅಭಿ. ನನ್ನ ಜೊತೆ ಒಂದು ಮಾತು ಡಿಸ್ಕಸ್ ಮಾಡಿದೆ. ಹೌ ಕುಡ್ ಯು ಡೂ ದಿಸ್ ಚಿಕ್ಕಮ್ಮ? ಹೌ? ಅಂದರೆ ನನ್ನನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾನ ಇವನು. ಚಪ್ಪಲಿ ಕಳ್ಳ ಕೇಳಿ, ಏನೋ ಶಬ್ದ ಕೇಳಿಸ್ತಾ ಇತ್ತು. ಏನಿಲ್ಲ, ತುಳಸಿಯವ್ರ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ. ಬೆಲ್ಲ ಆಯ್ತಲ್ವಾ? ಅದು ಯಾರೋ ಮಕ್ಕಳು ಅನ್ಸುತ್ತೆ. ಅದಿರಲಿ, ಏನು ನಾನು ಕೆಳಗಡೆ ಹೋಗಿ ಬರೋಷ್ಟರಲ್ಲಿ ನೀವು ತುಂಬ ಸ್ಟ್ರಾಟಜಿ ಮಾಡಿದ್ದೀರ ಅನ್ಸುತ್ತೆ. ಅಲ್ಲ, ಈ ಒಂಟೆ ಇಲ್ಲಿ ಹೇಗೆ ಬಂತು? ಈ ಫೋನ್ ಯಾವಾಗ ಹೋಯ್ತು? ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ದತ್ತ, ನಾನೇ ತರ್ತೀನಿ. ಏನ್ ಹಾಗಂದ್ರೆ ನಾನೇ ಎಲ್ಲ ಪಾನ್ಗಳನ್ನು ಮೂವ್ ಮಾಡಿದ್ದೀನಿ ಅಂತನಾ? ಛೇ, ನಾನೆಲ್ಲ ಹಾಗೆ ಹೇಳಿದೆ. ನೀವು ಹಾಗೆಲ್ಲಾದರೂ ಮಾಡಕ್ ಸಾಧ್ಯನಾ? ಅಲ್ವಾ ಮತ್ತೆ. ಒಳ್ಳೆ ದತ್ತ, ನಿಮಗೆ ನನ್ನ ವಿರುದ್ಧ ಆಟ ಗೆಲ್ಲೋದು ಮುಖ್ಯ ಅನ್ಸುತ್ತೆ, ಆದರೆ ನನಗೆ ನಿಮ್ಮ ಖುಷಿ ಮುಖ್ಯ. ಈಗ ನಾನೇ ಆಡ್ಬೇಕಲ್ವಾ? ಅದೇನೋ ಚೆಕ್ಕು ಅಂತೆಲ್ಲ ಬಿಲ್ಡಪ್ ತಗೊಂಡು ಹೋಗಿದ್ದೆ. ಇದನ್ನು ನಡೆಸ್ಬೋದೇನೋ? ನೀನೇನು ಹೇಳ್ಕೊಡೋದು? ನನ್ನ ಪಾನ್ ಹಾಗೆ ನಡೆಸ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಹೌದಲ್ವಾ? ಈ ಚಪ್ಪಲಿ ಕಳ್ಳ ಹೇಳ್ದಂಗೆ ನಡೆಸಿದ್ರೆ ನಾನು ಗೆದ್ದೇ ಬಿಡ್ತೀನಲ್ಲ. ಆಟ ಶುರು ಮಾಡಿದಾಗಲೇ ನಾನು ಈ ಸ್ಟ್ರಾಟಜಿ ವರ್ಕೌಟ್ ಮಾಡಿದ್ದೆ. ಚೆಕ್ ಮೇಟ್. ಗೆದ್ದೆ. ಕಂಗ್ರಾಟ್ಸ್ ದತ್ತ, ಚೆನ್ನಾಗಾಡಿದ್ರಿ. ನಾನಿನ್ನು ಹೊರಡ್ಬೋದಲ್ಲ? ಗೆದ್ದು ಬಿತ್ತು, ನೀನೆಲ್ಲ ಹೋಗ್ತೀಯ? ಇನ್ನೂ ಆಟ ಬಾಕಿ ಇದೆಯಲ್ಲ. ಮಾತಾಡಿ ಚಿಕ್ಕಮ್ಮ, ಯಾಕೆ ಹೀಗೆ ಮಾಡಿದ್ರಿ? ಚಿಕ್ಕಮ್ಮ, ನಾನು ಹಾರ್ಷಾಗಿ ಮಾತಾಡೋಣ, ನಿಮ್ಗೆ ನೋವು ಆಯ್ತಾ? ಸಾರಿ ಚಿಕ್ಕಮ್ಮ, ನಾನೇನಾದರೂ ತಪ್ಪು ಪ್ರಶ್ನೆ ಕೇಳಿದ್ನಾ? ಪ್ರಶ್ನೆ ಕೇಳ್ದಿಯಲ್ಲ ಅಭಿ, ಅದೇ ಆಶ್ಚರ್ಯ ಆಗ್ತಿದೆ ನನಗೆ. ಇಷ್ಟು ದಿನಗಳಲ್ಲಿ ನೀನು ಯಾವತ್ತೂ ನನ್ನ ನಿರ್ಧಾರನ ಪ್ರಶ್ನೆ ಮಾಡಿರಲಿಲ್ಲ. ನನ್ನ ಚಿಕ್ಕಮ್ಮ ಯಾವುದೇ ನಿರ್ಧಾರ ತಗೊಂಡ್ರು ಈ ಮನೆ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ತಿದ್ದೆ. ಆದರೆ ಈಗ ಹೌದು ಚಿಕ್ಕಮ್ಮ, ಆದರೆ ಈ ವಿಷಯದಲ್ಲಿ ಯಾಕೋ ನಿಮ್ಮ ನಿರ್ಧಾರ ನಂಗೆ ನಂಬಕ್ಕಾಗ್ತಿಲ್ಲ. ಅಂದರೆ ಆ ಮನುಷ್ಯ ಹೇಗೆ? ನನಗೆ ಗೊತ್ತು, ನೀನು ಅವನ ಮನುಷ್ಯ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ಯಾ. ಆದರೆ ನಾನು ಅಭಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅಷ್ಟೇ ಯೋಚನೆ ಮಾಡೋಕ್ಕಾಗುತ್ತಾ ಹೇಳು? ಈ ವಿಷಯ ಗೊತ್ತಾದ ಮೇಲಿಂದ ಈ ಮನೆಯಲ್ಲಿ ನೆಮ್ಮದಿನೇ ಇರಲಿಲ್ವಲ್ಲ.
ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು. ನೀವಿಬ್ರು ಅಣ್ಣ ತಮ್ಮ ಚಿಕ್ಕ ವಯಸ್ಸಿಂದನೂ ಒಂದಿನನೂ ಕಿತ್ತಾಡ್ಕೊಂಡಿಲ್ಲ. ಆದರೆ ಈಗ ಒಂದು ವಾರದಿಂದ ಮಾತಾಡಲಿಲ್ಲ ಅಂದರೆ ತಾಯಿಯಾಗಿ ನಾನು ಹೇಗೆ ಸಹಿಸೋಕ್ಕಾಗುತ್ತೆ ಹೇಳು? ನಿಮ್ಮ ತಾಯಿ ತೀರ್ಕೊಂಡು ಚಿಕ್ಕಪ್ಪನಿಗೆ ಹೀಗಾದಾಗ ಭಾವ ಬಿಸ್ನೆಸ್ಸಲ್ಲಿ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಿರ್ಲಿಲ್ಲ. ನೀವು ಬಿಸ್ನೆಸ್ಸನ್ನು ನೋಡ್ಕೊಳ್ಳಿ, ನಿಮ್ಮಿಬ್ಬರು ಮಕ್ಕಳನ್ನ ನನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಅವರಿಬ್ಬರನ್ನ ಒಳ್ಳೆ ರೀತಿ ಬೆಳೆಸೋ ಜವಾಬ್ದಾರಿ ನಂದು ಅಂತ ನಿಮ್ಮಿಬ್ಬರ ಮೇಲೆ ಆಣೆ ಮಾಡಿದೆ. ಈಗಲೂ ನಾನೊಂದು ಮಾತು ನಿಧಿಗೆ ಬೈಬೋದು, ಆದರೆ ನಿಮ್ಮಿಬ್ಬರಿಗೆ ನನ್ನ ಮನಸ್ಸು ಒಪ್ಪಲ್ಲ. ಅಭಿ ಮತ್ತೆ ಮೊದಲಿನ ಥರ ಆಗಬೇಕಂದ್ರೆ ನಾನು ಈ ಮದುವೆಗೆ ಒಪ್ಕೋಬೇಕಿತ್ತು. ಯಾಕಂದರೆ ಅವನ ಹುಡುಗಿನ ಮನೆಯವರನ್ನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ ನಿನಗೂ ಗೊತ್ತಾಗಿರಬೇಕು ಅನ್ಕೋತೀನಿ. ಅವ್ರು ಹೇಳಿದ್ದಕ್ಕೆ ಇವತ್ತು ಅವನ ಮನೆಗೆ ವಾಪಸ್ ಬಂದಿದ್ದಾನೆ. ಅವನು ಬಂದಿಲ್ಲ ಅಂದರೆ ನಿನಗೆ ನೆಮ್ಮದಿ ಇರ್ತಿರ್ಲಿಲ್ಲ. ನೀ ನೋವಲ್ಲಿದ್ದರೆ ನಾವೆಲ್ಲ ಹೇಗೆ ಖುಷಿಯಲ್ಲಿರ್ತೀವಿ ಹೇಳು? ಅದಕ್ಕೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಈ ನಿರ್ಧಾರನ ತಗೊಂಡೆ. ಅಲ್ಲ, ಸ್ವಲ್ಪ ಟೈಮ್ ತಗೊಂಡು ಅಭಿ ಅವತ್ತು ಕುಡ್ಕೊಂಡು ಬಂದಿತ್ತು, ಅಷ್ಟೆಲ್ಲ ಮಾತಾಡಿತ್ತು, ನಿಮ್ಮಿಬ್ರು ಮಧ್ಯೆ ಮಾತಿಗೆ ಮಾತು ಬೆಳೆದಿದ್ದು, ಇದನ್ನೆಲ್ಲ ನೋಡಿ ನಾನು ಹೇಗೆ ಸುಮ್ಮನಿರಲಿ ಹೇಳು? ಅಭಿಗೋಸ್ಕರ ನಾನು ಹೀಗೆ ಮಾಡಿದೆ. ಅವನು ಖುಷಿಯಾಗಿದ್ದರೆ ನೀನು ಖುಷಿಯಾಗಿರ್ತೀಯ ಅಂತ. ಅವತ್ತು ನೀ ಆ ಸಂಬಂಧನ ಬೇಡ ಅಂದೆ. ನಾನು ನಿನ್ನನ್ನು ತಡೀಲಿಲ್ಲ, ಯಾಕಂದರೆ ನಿನ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು. ನಾನು ಏನೇ ಮಾಡಿದ್ರು ಈ ಮನೆ ನೆಮ್ಮದಿಗೋಸ್ಕರ ಅವಿ. ನನ್ನ ಮಗ ಆಗಿ ನೀನೇ ನಂಬಲ್ವಾ ನನ್ನ? ಸಾರಿ ಚಿಕ್ಕಮ್ಮ, ನೀವು ದಯವಿಟ್ಟು ಅಳ್ಬೇಡಿ. ನಾನು ಹಾಗೆ ಕೇಳಬಾರ್ದಿತ್ತು, ನಿಮ್ಮನ್ನ ಅರ್ಥ ಮಾಡ್ಕೋಬೇಕಿತ್ತು. ಸಾರಿ ಚಿಕ್ಕಮ್ಮ. ಒಂದು ನಿಮಿಷ ಇಲ್ಲೇ ಇರು. ತಗೋ ಪುಟ್ಟಿ, ನಾನೀಗ ಮನೆಯಿಂದನೇ ಒಂದು ಚಿಕ್ಕ ಕೆಲಸ ಶುರು ಮಾಡಿದ್ದೀನಿ. ಪಾಪು ಆಫೀಸ್ಗೆ ಊಟದ ಡಬ್ಬಿ ಕಳಿಸ್ತಾ ಇದ್ದೀನಿ. ಈಗ ಇದಿಷ್ಟು ನೀನೇ ಇಟ್ಕೋ. ಡಬ್ಬಿ ಕಳಿಸೋದ್ರಿಂದ ಏನು ಸಂಪಾದನೆ ಆಗುತ್ತೋ ಅದಷ್ಟು ನಿನಗೆ ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ ಪುಟ್ಟಿ. ನಿಂಗೆ ಬಂದಿರೋ ಸಮಸ್ಯೆಯಿಂದ ನೀನು ಆದಷ್ಟು ಬೇಗ ಹೊರಗೆ ಬರೋ ಹಾಗೆ ಮಾಡೋಣ. ಅಮ್ಮ, ಎಷ್ಟು ದುಡ್ಡು ಕೇಳಿದೆ ಗೊತ್ತಾ ನಿಂಗೆ? 3 ಲಕ್ಷ ಕೇಳಿದೆ. ಜುಜುಬಿ 4,000 ರೂಪಾಯಿ ಕೊಟ್ಟು ಸಮಸ್ಯೆ ಎಲ್ಲ ಬಗೆಯಿರುತ್ತೆ ಅಂತ ಹೇಳ್ತಿದ್ಯಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀನು ಹೀಗೆ ಸಂಪಾದನೆ ಮಾಡ್ತಿದ್ರೆ ಅಷ್ಟೆಲ್ಲ ದುಡ್ಡನ್ನ ಹೊಂದೋಷ್ಟೊತ್ತಿಗೆ ಎಷ್ಟು ವರ್ಷ ಆಗುತ್ತೋ ಏನೋ. ಒಂದು ಕೆಲಸ ಮಾಡ್ತೀನಿ, ನಾನು ಪೊಲೀಸ್ ಅವ್ರಿಗೆ ಹೇಳ್ತೀನಿ, ನನ್ನ ಗಂಡನ ಜೈಲಿಗೆ ಹಾಕ್ಬಿಡಿ, ನಮ್ಮಮ್ಮ ಸಂಪಾದನೆ ಮಾಡೋವರೆಗೂ ನಾನು ಕಾಯ್ತಾ ಇರ್ತೀನಿ ಅಂತ. ಸರಿನಾ? ನಿನಗೆ ನನ್ನ ಸಮಸ್ಯೆ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಸ್ವಲ್ಪನೂ ಅರ್ಥನೇ ಆಗ್ತಿಲ್ವಾ? ಪುಟ್ಟಿ, ಇದ್ದಕ್ಕಿದ್ದಂಗೆ ಬಂದು ಅಷ್ಟೊಂದು ದುಡ್ಡು ಬೇಕು ಅಂದರೆ ನಾನು ಎಲ್ಲಿಂದ ಹೊಂದಿಸ್ಲಿ ಹೇಳು? ಅಯ್ಯೋ, ಇದೇ ಪ್ರಶ್ನೆನ ಅದೆಷ್ಟಲ್ಲ ಅಂತ ಕೇಳ್ತೀಯಾ? ದೊಡ್ಡವ್ರ ಸವಾಸ ಬೇರೆ ಮಾಡ್ತೀಯಾ? 3 ಲಕ್ಷ ಅರೇಂಜ್ ಮಾಡೋಕ್ಕಾಗಲ್ವಾ? ಏನು ಹೇಳ್ತಾ ಇದೆಯಾ ಪುಟ್ಟಿ? ಅಲ್ಲಮ್ಮ, ನಿಜ ಹೇಳು. ಅಣ್ಣಂಗೇನಾದ್ರೂ ಇದೇ ಥರ ಸಮಸ್ಯೆ ಬಂದಿದ್ದಿದ್ರೆ ಹೀಗೆ ಕಾರಣ ಹೇಳ್ಕೊಂಡು ಸುಮ್ಮನಿರ್ತಿದ್ಯಾ? ಒಡವೆ ಅಡ ಇಟ್ಟು ಸಾಲ ಮಾಡಿನೋ ಹೊಂದಿಸ್ತಿದ್ದೆ ತಾನೆ? ಆ ಮುದ್ಕ ಸುಮ್ಮನಿರ್ತಿದ್ನಾ? ಸಹಾಯ ಮಾಡ್ತಿದ್ದ ತಾನೆ? ನನಗೆ ಮಾತ್ರ ಯಾಕೆ ಹೀಗೆ? ನೋಡು, ಇದೇ ಲಾಸ್ಟ್. ನಾನು ಹೀಗೆ ಮನೆಗೆ ಬಂದು ಮುದ್ಕನ ಹತ್ರ ಮಾತಾಡದೆ ಹೋಗ್ತಿರೋದು. ನೀನೇ ಮಾತಾಡು, ಇಲ್ಲ ನೆಕ್ಸ್ಟ್ ಟೈಮ್ ನಾನೇ ಬಂದಾಗ ಡೈರೆಕ್ಟಾಗಿ ಮಾತಾಡ್ತೀನಿ. ಪುಟ್ಟಿ, ಬಸ್ಸು, ಮದುವೆ ಆದಮೇಲೆ ಹೆಂಡತಿದಿರು ಗಂಡಂದಿರನ್ನ ಕಾಯಿಸ್ತಾರೆ ಅಂತ ಹೇಳ್ತಾರೆ. ಆದರೆ ನೀನು ಹಾಗಲ್ಲ, ಇನ್ ಟೈಮ್ಗೆ ಬರ್ತೀಯ. ಅದಕ್ಕೆ ಹೇಳೋದಿನ ಸ್ಪೆಷಲ್ ಅಂತ. ಹತ್ಸಿದ್ ಸಾಕು. ನಾನು ಮದ್ವೆಗೆ ಮುಂಚೆನೂ ಕಾಯಿಸಿಲ್ಲ, ಈಗಲೂ ಕಾಯಿಸಲ್ಲ.
ಅದು ಸರಿ, ಇದೇನಿದು ಬೊಕ್ಕೆ? ಫೋನಲ್ಲಿ ಸರ್ಪ್ರೈಸ್ ಅಂದಿದ್ದು ಇದೇನಾ? ಏನು ಬಾಸು ನೀನು ಹೀಗೆ ಕೇಳ್ತೀಯ? ಬೊಕ್ಕೆ ಕೊಡೋದು ಒಂದು ಸರ್ಪ್ರೈಸ್ ಅಂತಾರ? ನಿನಗೆ ಇಷ್ಟ ಅಂತ ತಂದೆ ಅಷ್ಟೇ. ಅದೇ ಯಾವತ್ತೂ ಇಲ್ಲದೆ ಇರೋದು ಇಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಸರ್ಪ್ರೈಸ್ ಅಂತ ಬೇರೆ ಹೇಳ್ತಿದ್ಯಾ. ಅಂದ್ರೆ ಎಲ್ಲ ಆಮೇಲೆ ಹೇಳ್ತೀನಿ ಬಾಸು, ನೀನು ಬಾ ಮೊದಲು. ಎಲ್ಲಿಗೆ? ಏನು ಬಾಸು ನೀನು ಬಟ್ಟೆ ಅಂಗಡಿ ಮುಂದೆ ನಿಂತ್ಕೊಂಡು ಎಲ್ಲಿಗೇನು ಕೇಳ್ತೀಯಲ್ಲ? ಏನು ಹೇಳಿ ನಿನಗೆ? ನಡಿ, ನಿನಗೆ ಏನೇನು ಬೇಕೋ ಎಲ್ಲ ತಗೋ ಇವತ್ತು. ಯಾಕೆ ಸಮರ್, ಏನ್ ವಿಷಯ ಅಂತ ಹೇಳ್ಬಾರ್ದಾ? ಸರ್ಪ್ರೈಸ್ ಏನು ಅಂತ ಇಷ್ಟು ಬೇಗ ಹೇಳಿದ್ರೆ ಮಜಾ ಇರುತ್ತೆ ಬಾಸ್. ಆಮೇಲೆ ಹೇಳ್ತೀನಿ, ನೀನು ಮೊದಲು ಬಂದೀಗ ಬಟ್ಟೆ ಸೆಲೆಕ್ಟ್ ಮಾಡಿ. ಅಲ್ಲ ಸಮರ್, ನಡಿ ಬಾಸ್ ನೀನು. ಅನ್ನೋ ನಂಬರ್ ಅಲ್ವಾ, ಬಿಟ್ಟಾಕು. ಇಲ್ಲ ಸಮರ್, ಟಿಫಿನ್ ಸರ್ವಿಸ್ ರಿಲೇಟೆಡ್ ಇರ್ಬೋದು. ನನ್ನ ನಂಬರ್ ಕೊಟ್ಟಿದ್ದೀವಿ ಅಲ್ವಾ, ಪಿಕ್ ಮಾಡ್ಲಾ? ಬೇಡ ಅಂದ್ರೆ ಬಿಡ್ತೀಯಾ? ಮಾಡಮ್ಮ. ಹಲೋ ಹಲೋ, ನಾನು ವನಜಾ ಅಂತ, ಅನ್ನಪೂರ್ಣ ಟಿಫಿನ್ ಸರ್ವಿಸಸ್ ಅಲ್ವಾ? ಹೌದು, ನಮಸ್ತೆ. ಹೇಳಿಮ್ಮ. ಪರಿಚಯದವರೊಬ್ಬರಿಂದ ನಿಮ್ಮ ನಂಬರ್ ಸಿಕ್ತು. ನಾಳೆ ನನ್ನ ಮಗಳ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಸ್ವೀಟ್ಸ್ ಆರ್ಡರ್ ಮಾಡಬೇಕಿತ್ತು. ಓ ಹೌದಾ, ಸಾರಿ ಮೇಡಮ್, ನಾವಿನ್ನೂ ಕೇಟ್ರಿಂಗ್ ಆರ್ಡರ್ಸ್ ತೊಗೊಳಕ್ಕೆ ಶುರು ಮಾಡಿಲ್ಲ. ಸ್ವಲ್ಪ ಅರ್ಜೆಂಟ್ ಇತ್ತು, ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ ಮೇಡಮ್, ನಾವು ಯಾವತ್ತೂ ಈ ಥರ ಸ್ವೀಟ್ಸ್ ಎಲ್ಲ ಫಂಕ್ಷನಿಗೆ ಮಾಡಿಕೊಟ್ಟಿಲ್ಲ. ಅದು ಅಲ್ಲದೆ ನಮ್ಮ ಅತ್ತನೇ ಅಡುಗೆ ಮಾಡೋದು. ಸದ್ಯಕ್ಕೆ ನಾನು ಆಚೆ ಇದ್ದೀನಿ, ಅವ್ರನ್ನ ಕೇಳಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ, ಓಕೆನಾ? ಅದು ನಾಳೆನೇ ಇವೆಂಟ್ ಅಲ್ವಾ, ಅವ್ರ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ರೆ ನಮಗೂ ಸಮಾಧಾನ ಅಲ್ವಾ. ಇನ್ ಕೇಸ್ ಅವ್ರು ಆಗೋದೇ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವಾ? ಹೌದಾ, ಒಂದು ಕೆಲಸ ಮಾಡ್ತೀನಿ, ನಿಮಗೆ ನಮ್ಮ ಅತ್ತೆ ನಂಬರ್ ಕಳಿಸ್ತೀನಿ, ನೀವು ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀರಾ? ಆಯಿತು, ಹಾಗೆ ಮಾಡಿ. ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ ಮಾ. I'm all done. ಚಪ್ಪಲಿ ಕಳ ಬಾ ಕೂತ್ಕೋ. ತುಳಸಿ, ಈ ಚೆಸ್ ಆಟದಲ್ಲಿ ಗೆದ್ದಿದ್ದು ಯಾರು ಗೊತ್ತಾ? ಯಾರು ಮಾವ? ಹೇಳ್ತೀಯಲ್ಲ, ಈ ದತ್ತನ್ನ ಸೋಲ್ಸೋ ಧೈರ್ಯ ಯಾರಿಗಿದೆ? ವಯಸ್ಸು ಅನುಭವದ ಮುಂದೆ ಯಾರಾದರೂ ಗೆಲ್ಲೋಕ್ಕಾಗತ್ತೆಯೇ? ಒಪ್ಪದೆ ದತ್ತ, ನಾನಿನ್ ಬರಲ್ಲ, ಫೋನ್ ಬ್ಯಾಟ್ರಿ ಬೇರೆ ಖಾಲಿ ಆಗ್ತಾ ಇದೆ. ನೀನಲ್ಲಿ ಹೋಗಿ ಏನು ಮಾಡ್ತೀಯ? ಅಡುಗೆ ಮಾಡೋದಕ್ಕೆ ಜನ ಇದ್ದಾರೆ, ಸರ್ವ್ ಮಾಡೋದಕ್ಕೆ ವೇಟರ್ಸ್ ಇದ್ದಾರೆ, ಯಾರ್ಯಾರ್ದೋ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೋಬೇಕಾ? ಮಾವ, ನೀವೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅವ್ರಿಗೇನು ಕೆಲಸ ಇದೆಯೋ ಏನೋ, ಅವ್ರು ಹೊರಡ್ತಾರೆ. ನನಗೆ ಗೊತ್ತು, ಈ ದತ್ತನ ಹತ್ರ ಸೋತು ಹೋದ್ನಲ್ಲ, ಅದಕ್ಕೋಸ್ಕರ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾನೆ. ನಾನು ಬಿಟ್ಟು ಬಿಡ್ತೀನ? ನಮ್ಮ ಸೀನಿಯರ್ ಕ್ಲಬ್ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿಸಿ ನಾನು ನಿನ್ನನ್ನು ಹೇಗೆ ಸೋಲಿಸ್ದೆ ಅಂತ ಒಂದು ಡೆಮೋ ಕೊಡ್ತೀನಿ. ದತ್ತ ಚೆಸ್ ಆಡ್ತಾನ ಅಂತ ಆಡ್ಕೋತಿದ್ರು ನನ್ನ ಮಕ್ಕಳು. ಇವತ್ತು ತೋರಿಸ್ತೀನಿ ದತ್ತ ಏನು ಅಂತ. ನಡೆಯೋ ನನ್ನ ಜೊತೆ ಪಾರ್ಕಿಗೆ ಬಾ. ಮಾವ, ಅವ್ರ ಕೆಲಸ. ಪರವಾಗಿಲ್ಲ ತುಳಸಿಯವರೇ. ದತ್ತ, ನಡೀರಿ ಹೋಗೋಣ. ನಾ ರೆಡಿಯಾಗಿ ಬರ್ತೀನಿ. ಕ್ಷಮಿಸಿ, ನಿಮಗೆ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಮಾವನವರು ಖುಷಿ ನೋಡಿ ನನಗೂ ಖುಷಿ ಆಯಿತು. ಒಂದು ನಿಮಿಷ. ಹಲೋ, ನಮಸ್ತೆ, ನಾನು ವನಜಾ ಅಂತ. ನಿಮ್ಮ ಸೊಸೆ ನಿಮ್ಮ ನಂಬರ್ ಕೊಟ್ಟರು. ನಮಸ್ತೆ, ಹೇಳಿ. ನಾಳೆ ನನ್ನ ಮಗಳ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀನಿ. ಅರ್ಜೆಂಟಾಗಿ ಎಲ್ಲಾನು ಫಿಕ್ಸ್ ಆಗೋಯ್ತು. ಅದಕ್ಕೆ ಸ್ವೀಟ್ ಅಂತ ಒಂದು 150 ಮೈಸೂರು ಪಾಕ್ ಬೇಕಿತ್ತು.
ಶುದ್ಧ ತುಪ್ಪದಲ್ಲಿ ಮಾಡಿರೋದು ಸಾಫ್ಟ್ ಆಗಿರಬೇಕು. ಮಾಡಿಕೊಡ್ಬೋದಾ?